ಹಾವೇರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಬ್ಯಾಡಗಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಡೆಂಗಿ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಘವೇಂದ್ರ ಚಾಲನೆ ನೀಡಿದರು. ಈ ವೇಳೆ ಸ್ವಚ್ಛತೆ ಕಾಪಾಡಿ ಡೆಂಗಿ ಹೋಗಲಾಡಿಸಿ ಎಂಬ ಆರೋಗ್ಯ ಜಾಗೃತಿಯ ಭಿತ್ತಿ ಫಲಕಗಳನ್ನು ಪ್ರದರ್ಶಿಸಲಾಯಿತು. ಜಾಥಾದಲ್ಲಿ ಐಟಿಐ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆ ವರಿಷ್ಠಾಧಿಕಾರಿಗಳು, ಸಿಬ್ಬಂದಿ, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಈ ವೇಳೆ ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಾಘವೇಂದ್ರ, ಕಳೆದ ಬಾರಿ ಮಳೆಯ ಅಭಾವ, ನೀರಿನ ಕೊರತೆಯಿಂದ ಡೆಂಗಿ ಸಮಸ್ಯೆ ಉಂಟಾಗಿತ್ತು. ನೀರನ್ನು ಸಂಗ್ರಹಿಸಿಡುವುದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಹಾಗಾಗಿ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿದ್ದು, ಡೆಂಗಿ ಜ್ವರದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಪುರುಷರಾದ್ರಿಂದ ಗೊತ್ತಿದೆ ನಿಮಗೆ, ಬಟ್ಟೆ ತೆಗೆದು ಆರಾಮ ಮನೆಗೆ ಬಿಡ್ತಾರೆ ಕಲ್ಲಿನ ಮೇಲೆ. ಅಲ್ಲಿ ಸೊಳ್ಳೆಗಳು ಕಚ್ಚಕ್ಕಂತ ಚಾನ್ಸ್ ಬಹಳ ಇರ್ತದೆ. 90% ಸೊಳ್ಳೆ ಕಚ್ಚಂತ ವಾತಾವರಣ ಬಹಳ ಇರ್ತದೆ. ಮತ್ತೆ ಅದೇ ತರ ಅವ್ರು ಫುಲ್ ಯಾವಾಗ್ಲೂ ಪಂಚೆ ಮತ್ತೆ ಫುಲ್ ಶರ್ಟ್ ಹಾಕಿ ಮನಗದನ್ನ ಅಭ್ಯಾಸ ಮಾಡಬೇಕು. ಇದನ್ನೇ ನಾವು ಇವತ್ತು ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಸ್ವಚ್ಛತೆಯನ್ನ ಮಾಡ್ತಕ್ಕಂಥದ್ದು, ಚರಂಡಿಯನ್ನ ಸ್ವಚ್ಛಗೊಳಿಸತಕ್ಕಂಥ. ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ, ಬ್ಯಾಡಗಿ ತಾಲೂಕಿನಲ್ಲಿ 21 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳಲ್ಲಿ ಡೆಂಗಿ ಜ್ವರ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಬ್ಲೀಚಿಂಗ್ ಪೌಡರ್ ಅನ್ನ ಹಾಕುವ ಮೂಲಕ ಈ ಸೊಳ್ಳೆ ನಿಯಂತ್ರಣಕ್ಕಾಗಿ ನಿರಂತರವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳು ಕಾರ್ಯಪ್ರವೃತ್ತವಾಗಿವೆ. ಜೊತೆಗೆ ಎಲ್ಲ 21 ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಆಗಿರೋದ್ರಿಂದ ನಿರಂತರವಾಗಿ ಕಸವನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಜಿಲ್ಲಾ ಆರೋಗ್ಯವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾ ಸರಿತಾ, ಪ್ರತಿ ವರ್ಷ ಮೇ 16ರಂದು ರಾಷ್ಟ್ರೀಯ ಡೆಂಗಿ ನಿಯಂತ್ರಣ ದಿನಾಚರಣೆ ಆಚರಿಸಲಾಗುತ್ತಿದೆ. ಆರೋಗ್ಯ ಇಲಾಖೆಯಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಮತ್ತೆ ಅದೇ ರೀತಿ ನಾವು ಪಿಡಿಒಗಳಿಗೆ ಕಾರ್ಯಾಗಾರವನ್ನು ಮಾಡಿಸುವ ಜವಾಬ್ದಾರಿಯನ್ನ ಈ ಸರ್ತಿ ಹೊಂದಿದ್ದೇವೆ. ಯಾಕಂದ್ರೆ ಸ್ಟೇಟ್ ಇಂದನೇ ನಮಗೆ ಗೈಡ್ಲೈನ್ಸ್ ಬಂದಿದೆ. ಅದರ ಪ್ರಕಾರ ಪಿಡಿಒದವರಿಗೆ ಕಾರ್ಯಾಗಾರ, ಶಾಲೆಯ ವಿಜ್ಞಾನ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ.